guys, welcome back to my channel Anadi Vlogs. Welcome back to a new vlog. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಆ ಬ್ಯಾಕ್ ಗ್ರೌಂಡ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ನಾವು ಇವಾಗ ಎಲ್ಲಿದ್ದೀವಿ ಅಂತ. ಇವಾಗ ಊರಿಗೆ ಬಂದಿದ್ದೀವಿ, ಊರಲ್ಲಿ ಜಾತ್ರೆ ಇರೋದ್ರಿಂದ ಸೊ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ. ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಆಂಟಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ, ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ. ಅನ್ನ ಇವಾಗ ತಾನೇ ಎದ್ದು ಬರ್ತಾ ಇದ್ದಾಳೆ. ಚಿನಿ ಗುಡ್ ಮಾರ್ನಿಂಗ್ ಮಾಡು ಬಂಗಾರಿ. ಗುಡ್ ಮಾರ್ನಿಂಗ್. ಆಯ್ತಾ ನಿದ್ದೆ ಆಯ್ತಾ ಬಂಗಾರಿ? ಆಯ್ತಾ? ಚೆನ್ನಾಗಿ ಮಾಡ್ಕೊತೀಯಾ? ಚೆನ್ನ ಗುಡ್ ಗರ್ಲ್ ನೀನು. ಏನಮ್ಮ ಪೂಜೆ ಜೋರ ಆಂಟಿ? ಜಾತ್ರೆ ನೀವೆಲ್ಲ ಇದ್ದೀರಾ, ಖುಷಿ. ಒಬ್ಬಳೇ ಆಗಿಲ್ಲ. ಆಯ್ತಾ ಪೂಜೆ ಎಲ್ಲ? ಜಾತ್ರೆ ಜೋರ ಆಂಟಿ? ಇಲ್ಲಿ ಜೋರೇ ನಮ್ಮ ಇಂದ್ರಾಶ್ವತ ಸಾಯಂಕಾಲ. ತೇರೆಲ್ಲ ಎಷ್ಟೊತ್ತಿಗೆ? ತೇರು 6 ಗಂಟೆಯಿಂದ ಸ್ಟಾರ್ಟ್, 12 ಗಂಟೆವರೆಗೂ ನಡೆಯುತ್ತೆ. ಬೆಳಗ್ಗೆನೆ? ಬೆಳಿಗ್ಗೆ ಅಲ್ಲ, ಸಾಯಂಕಾಲ ಸಂಜೆ. ಸಂಜೆ ತಿರ್ಗಾ ಬೆಳಿಗ್ಗೆನೂ ಅಷ್ಟೇ 6 ಗಂಟೆಯಿಂದ ಇಡೀ ದಿನ ನಡೆಯುತ್ತೆ. ತೇರು ಹಳ್ಳಿ ಕಡೆಯಿಂದ ಬರ್ತಾರೆ ಜನ, ಭಕ್ತಿಯಿಂದ ತೇರು ಹಾಕ್ತಾರೆ. ದಾವನ ಬಾಳೆಹಣ್ಣು ಎಲ್ಲ ಹಾಕ್ತಾರೆ, ಚೆನ್ನಾಗಿ ಮಾಡ್ತಾರೆ. ಪೂಜೆ ರಥ ಎಳ್ಕೊಂಡ್ ಬರ್ತಾರೆ. ಒಂದು ಕಿಲೋಮೀಟರ್ ಇಲ್ಲ, ಸ್ವಲ್ಪ ದೂರ ಹೇಳ್ಕೊಂಡ್ ಬರ್ತಾರೆ. ದೇವಸ್ಥಾನದಿಂದ ಕ್ರಾಸ್ ಹೋಗಿ ಹೇಳ್ಕೊಂಡ್ ಬರ್ತಾರೆ. ಫೇಮಸ್ ಅಲ್ಲ ಇಂದ್ರಾಶ್ವತ, ಚೆನ್ನಾಗಿ ಮಾಡ್ತಾರೆ. ಮುಂಚೆ ನಮ್ಮನೇಲೆಲ್ಲ ಮಾಡ್ತಾ ಇದ್ದಿದ್ದು. ತಾತ ಇರುವಾಗ ಚೆನ್ನಾಗಿ ಮಾಡಿಸೋದು ತಾತ ಪೂಜೆಯಲ್ಲಿ. ನೋಡಿ ಆಂಟಿ ಪೂಜೆ ಎಲ್ಲ ಮಾಡಿದ್ದಾರೆ, ಅಲಂಕಾರ ಅಂತ ಚೆನ್ನಾಗಿ ಮಾಡಿದ್ದಾರೆ. ಏನ್ ಮಾಡ್ತಿದ್ದೀರಾ ಆಂಟಿ? ಹಾಲು ಕಾಯಿಸ್ತಾ ಇದ್ದೀನಮ್ಮ. ಏನ್ ಬ್ರೇಕ್ಫಾಸ್ಟ್ ಇವತ್ತು? ಉಪ್ಪಿಟ್ಟು, ಬಿಸಿ ಬಿಸಿ ಕಾಫಿ, ಉಪ್ಪಿಟ್ಟು. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು. ಸಿಂಪಲ್. ಕಡಿಮೆ ಮಾಡ್ಕೊಳ್ಳಲ್ಲ, ನನ್ನ ಅಳಿಯ ಬೈತಾನೆ, ಹೆಸರು ಮಾಡ್ಕೊಬೇಡ ಅಂತ. ಮನೆ ಹಳೇದಾದ್ರೂ ಆಂಟಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಈ ಸ್ಟೀಲ್ ಪಾತ್ರೆಗಳೆಲ್ಲ ಒರೆಸ್ತಾನೆ ಇರ್ಬೇಕಲ್ಲ ಆಂಟಿ? ಸ್ಟೀಲ್ ಬಾಕ್ಸ್ಗಳೆಲ್ಲ ಈ ಕಡೆ ಗಾರ್ಡನ್ನು ಅವಾಗಲೇ ತೋರಿಸಿದ್ನಲ್ಲ ಬೆಳಗ್ಗೆ, ಅದು ಇದೊಂದು ಪುಟ್ಟು ರಂಗೋಲಿ ಹಾಕಿದ್ದೀನಿ. ತುಂಬಾ ವರ್ಷನ ಆಗ್ಬಿಟ್ಟಿತ್ತು ರಂಗೋಲಿ ಎಲ್ಲ ಹಾಕ್ಬಿಟ್ಟು. ಯಾವುದೋ ಒಂದು ಚಿಕ್ಕದಾಗಿ ಹೆಂಗೆ ಬರುತ್ತೋ ಹಂಗೆ ಹಾಕಿದ್ದೀನಿ. ಏನು ಮಾಡ್ತಿದ್ಯಾ ಅನ್ನ? ಏನದು? ತಿಂತ್ಯಾ ಅದನ್ನ? ತಿಂತ್ಯಾ? ತಿನ್ಬೇಕಮ್ಮ, ತಿನ್ಬೋದು, ಅದು ಏನಾಗಲ್ಲ. ಚೆನ್ನಾಯ್ತಾ ಅನ್ನ? ಹೆಂಗೈತೆ? ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಅರ್ನ ಕ್ಯೂಟಾಗಿ ರೆಡಿಯಾಗಿದ್ದಾಳೆ, ಫ್ರೆಶ್ ಅಪ್ ಆಗಿಬಿಟ್ಟು. ಆಯ್ ಚಿನಿ ಇಲ್ಲೋಡು, ಹಾಯ್ ಮಾಡು. ಹೆಂಗೆ ರೆಡಿ ಆಗಿದ್ಯಾ ನೀನು? ತೋರಿಸು ಒಂದ್ಸಲ. ಎಲ್ಲಿ ನಿನ್ನ ಜುಟ್ಟು? ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಡು ಹಾಯ್ ಮಾಡು. ಈ ಕಡೆ ತಿರ್ಗಿಲಿ. ವಾ ಸೋ ಕ್ಯೂಟ್ ಬೇಬಿ. ಇಲ್ಲಿ ನೋಡು ಪಾಪು, ಈ ಕಡೆ ತಿರುಗು.
ಹಾಯ್ ಹಾಯ್ ಮಾಡು. ಇಲ್ಲ ಪಾಮಿ ಇಲ್ಲ ನಡಿ, ಪಾಮಿ ಇಲ್ಲ ನಡಿ, ಪಾಮಿ ಅಲ್ಲ ಅದು ಮಣ್ಣು ನಡಿ. ಸಾಕು ನಡಿ, ಸಾಕು ನಡಿ, ಒಳಗಡೆ ನಡಿ. ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕೆ ಸುನೀತಾ ಹೋಗ್ತಾ ಇರೋದು ಟೆಂಪಲ್ ಹತ್ರ? ಇವತ್ತು ವಿದ್ರಾಶ್ವತ ಜಾತ್ರೆ. ಬೆಂಗಳೂರ್ದು ಮತ್ತೆ ಇದು ಸೇಮ್ ಎರಡು ಒಂದೇ ಜನ. ಇವಾಗ ತೇರು ಎಳಿತಾರಾ? 12:30 1 o'clockಗೆ ಹಾಯ್ ಮಾಡಲಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮ ವಾಯ್ಸು ಎಷ್ಟು ಕೇಳಿಸ್ತಾ ಇದೆಯೋ ಇವಾಗ ಗೊತ್ತಿಲ್ಲ. ಬನ್ನಿ ಇವಾಗ ಟೆಂಪಲ್ ಹತ್ರ ಹೋಗೋಣ. ಏನದು? ಗೊತ್ತಿಲ್ಲ. ಕೊಡು. ಎಲ್ಲ ಸಿಕ್ಕೇಸಿ ನಾನು ಇದೇ ಫಸ್ಟ್ ಟೈಮ್ ವಿದ್ರಾಶ್ವತ ಜಾತ್ರೆಗೆ ಹೋಗಿರೋದು. ನಮ್ಮೂರಿಗೆ ತುಂಬಾ ಹತ್ರ ಆಗುತ್ತೆ, ಬಟ್ ಇದೇ ಫಸ್ಟ್ ಟೈಮ್ ಹೋಗಿರೋದು. ಅದು ಆಮೇಲೆ ತಗೋಣ, ಆಮೇಲೆ ಇವಾಗ ಆಗಲ್ಲ, ಆಮೇಲೆ ಸಂಜೆ ಬಂದಾಗ. ಓಕೆ. ಸಿಕ್ಕಾಪಟ್ಟೆ ಜನ ಇದ್ರು, ಫುಲ್ ರಶ್ ಇತ್ತು. ಹಂಗೋ ಹಿಂಗೋ ಮಾಡಿ ಹೋಗಿ ತೇರ್ನ ನೋಡಿಕೊಂಡು ವಾಪಸ್ ಬಂದ್ವಿ. ಟೆಂಪಲ್ಗೇನು ಹೋಗಲಿಲ್ಲ, ಸಂಜೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ವಾಪಸ್ ಬಂದ್ವಿ. ಏನೇನು ಮಾಡಿದ್ದೀರಾ ಆಂಟಿ ಅಡುಗೆ ಸ್ಪೆಷಲ್ ಇವತ್ತು? ನೋಡಮ್ಮ, ಶಾವಿಗೆ ಪಾಯಸ, ಶಾವಿಗೆ, ಶಾವಿಗೆ ಮತ್ತೆ ಇದು ಹೆಸರುಬೇಳೆ, ರವೆ, ಮೂರು ಮಿಕ್ಸ್. ಇದಾಯ್ತಾ? ಮತ್ತೆ ತರಕಾರಿ ಎಲ್ಲ ಹಾಕಿ ಸಾಂಬಾರು. ಇದು ಕೂಟು, ಎಲ್ಲ ಥರ ಕಾಳುಗಳು ಹಾಕಿ ಕೂಟು. ಇದು ಅನ್ನ, ಇದು ಚಿತ್ರಾನ್ನ, ಇದು ಹೆಸರುಬೇಳೆ, ಇದು ಮಜ್ಜಿಗೆ. ಇನ್ನು ಹಪ್ಪಳ ಕರಿಬೇಕು, ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕು. ಇಷ್ಟ ಆದರೆ ಇವತ್ತಿನ ಊಟ ಸ್ಪೆಷಲ್. ಇವಾಗ ಬಜ್ಜಿ ಕಾರ್ಯಕ್ರಮ ನಡೀತಾ ಇದೆ. ಹೌದು, ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾ ಇದ್ದೀವಿ. ಹೌದು. ಇದಾದ್ಮೇಲೆ ಹಪ್ಪಳ ಒಂದು ಹಾಕಿದ್ರೆ ಇವತ್ತಿನ ಊಟ ಆಯ್ತಲ್ಲ ಆಂಟಿ? ಏನು ಬೇಕಾರ್ನ? ಹಾಯ್ ಮಾಡ, ಹಾಯ್. ಇಲ್ಲಿ ಹಾಯ್ ಮಾಡ, ಇಲ್ಲಿ ಹಾಯ್ ಮಾಡ. ಇಶಿಕಾ ಹಾಯ್ ಮಾಡ. ಏಯ್ ಹಾಯ್ ಮಾಡ. ಏಯ್ ತಲೆ ಮೇಲೆ ಬಿಡ್ಬೇಡ.
ಮಕ್ಕಳೆಲ್ಲ ಆಚೆ ಕಡೆ ಆಟ ಆಡ್ತಾ ಇದ್ರು. ಹಾಗೆ ಅವಳಿಗೆ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಊಟನ ಮಾಡಿಸ್ತಾ ಇದ್ದೆ. ಇನ್ನು ಅಡುಗೆ ಎಲ್ಲ ರೆಡಿ ಆಗಿತ್ತು. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ಎಲ್ಲ ಆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಹೋಗಿದ್ದೆ. ಇನ್ನು ಬಂದು ಬಜ್ಜಿ ಹಾಕೋದೊಂದು ಬಾಕಿ ಇತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನೂ ಊಟ ಮಾಡೋಕ್ಕೆ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಫಸ್ಟು ಮಕ್ಳಿಗೆ ಊಟ ಮಾಡಿಸೋಣ ಅಂದ್ಬಿಟ್ಟು ನನಗೆ ಊಟ ಮಾಡಿಸ್ತಾ ಇದ್ದೆ. ಹಾಗೆ ಎಲ್ಲರೂ ಆಚೆ ಕಡೆ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಒಳಗಡೆ ತುಂಬಾ ಸೆಕೆ ಅಲ್ವಾ, ಮಕ್ಕಳು ಆಟ ಆಡೋದನ್ನು ನೋಡಿಕೊಂಡು ಹಾಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಊಟ ಎಲ್ಲ ಮಾಡಿ ರೆಸ್ಟ್ ತೊಗೊಂಡು ಮತ್ತೆ ಸಂಜೆ ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಬೆಳಗ್ಗೆ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಿರ್ಲಿಲ್ವಲ್ಲ, ಸೊ ಇವಾಗ ಸಂಜೆ ಆದರೆ ರಶ್ ಇರಲ್ಲ ಅಂತ ಅಂದ್ಬಿಟ್ಟು ಇವಾಗ ಟೆಂಪಲ್ ಹತ್ರ ಬಂದ್ವಿ. ಹಾಗೆ ಸ್ಪೆಷಲ್ ಪೂಜೆ ಬೇರೆ ಇತ್ತು, ನಮ್ಮ ಮನೆಯವರು ಸಹ ಎಲ್ಲ ಬಂದಿದ್ದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಯೋಷ್ಟೆಲ್ಲ ಒಂದು 10 ಗಂಟೆ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಊಟ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಜಾತ್ರೆಗೆ ಹೋಗ್ತೀವಿ. ಯಾವುದು ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಬಾಬಾ ಗೊತ್ತಾಗಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಹೊರಡೋಷ್ಟರಲ್ಲೇ ಆಗಲೇ 11 o'clock ಆಗಿಬಿಟ್ಟಿತ್ತು. ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದೇ ಒಂದು ಮಿಡ್ನೈಟಲ್ಲಿ, ಸೊ ಅದಕ್ಕೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ. ಆರಾಧ್ಯ ಮಲ್ಕೊಂಡ್ಬಿಟ್ಟಿದ್ದಾನೆ. ಆರ್ನ ಮುತ್ತಜ್ಜಿ ಹತ್ರ ಎಲ್ಗೋಗ್ತಿದ್ಯಮ್ಮ ಇವಾಗ? ಪುಟ್ಟಿ ಎಲ್ಲಿಗೆ ಹೋಗ್ತಾ ಇದ್ದೆಮ್ಮ? ಪುಟ್ಟೆ ಆಬೆ ಆಬೆ ಎಲ್ಲೋಗ್ತಿದ್ಯಾ ಚಿನಿ? ತಾತ ತಾತ ಹೌದು, ಶಿವ ತಾತ. ಇವಾಗ ನಾವು ಊರಿಗೆ ಬಂದು ರೀಚ್ ಆದ್ವಿ. ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದೆ ಒಂದು 11:30 12 o'clock ಆಗುತ್ತೆ. ಹಾಗೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ನಾವು ಹೊರಟ್ಬಿಟ್ವಿ. ನಾವು ಬಂದು ರೀಚ್ ಆಗೋಷ್ಟರಲ್ಲಿ ಒಂದು 11:30 11:45 ಏನೋ ಆಗಿತ್ತು. ಒಂದು 40 to 45 minutes ಅಷ್ಟೇ ಡಿಫ್ರೆನ್ಸ್ ಇದ್ದಿತ್ತು. ಬೇಗನೆ ಬಂದು ಹಾಗೆ ಹೊರಟ್ಬಿಟ್ವಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಇವಾಗ ರಾ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತೀನಿ, ನೀವು ಸಹ ಜಾತ್ರೆ ವೈಬ್ಸ್ನ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.